5ನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ, ವಿಷಯ ಕನ್ನಡ 15 ಅಂಕದ FA4ಗೆ ಸಂಬಂಧಪಟ್ಟಂತಹ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಶ್ನೆ ಪತ್ರಿಕೆ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಡ್ಯಾಶ್. ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತು ಪುತ್ರ ಡ್ಯಾಶ್. ಸಮಾನತೆ ವಿರುದ್ಧಾರ್ಥಕ ಪದ ಡ್ಯಾಶ್. ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಡ್ಯಾಶ್. ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಡ್ಯಾಶ್. ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ನಮ್ಮೂರ ಏನು ಪದ್ಯಭಾಗ ಇದೆ, ಹಂಗ ಬೀಳಲ ಅಲ್ಲಿವರೆಗೂ ನೀವು ಪದ್ಯವನ್ನು ಪೂರ್ಣಗೊಳಿಸಿದರೆ 4 ಅಂಕ ಸಿಗುವಂಥದ್ದು. ಇಲ್ಲಿರುವಂತಹ ಲೇಖನ ಚಿಹ್ನೆಗಳನ್ನು ನೀವು ಹಾಕುವಂಥದ್ದು. ನೆಕ್ಸ್ಟ್ ಬಂದರೆ ಸಿದ್ದಯ್ಯ ಪುರಾಣಿಕರವರ ಪರಿಚಯವನ್ನು ತಿಳಿಸಿ. ಪತ್ರಲೇಖನ ಎಂದರೇನು, ಪತ್ರಲೇಖನದ ವಿಧಗಳನ್ನು ತಿಳಿಸಿ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ ನೋಡೋದಾದರೆ, ಬೇವೂರರನ್ನು ಬಿಗಿದ ಪ್ರಶಂಸಿಸಿದವರು ಮಾರ್ಷಲ್ ಮಾಣಿಕ್ ಶಾ. ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರ ಶಿವಲಿಂಗಪ್ಪ. ಸಮಾನತೆಯ ವಿರುದ್ಧ ಪದ ಅಸಮಾನತೆ. ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಕಾವ್ಯಾನಂದ. ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ. ಇಲ್ಲಿ ಪದ್ಯಭಾಗವನ್ನು ನೀವೇನು ಮಾಡಬೇಕು, ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಇಲ್ಲಿರುವಂತಹ ಲೇಖನ ಚಿಹ್ನೆಗಳನ್ನು ನೀವು ಸ್ಪಷ್ಟವಾಗಿ ನೋಡಿಕೊಂಡು ಅದನ್ನು ಬರೆದರೆ 4 ಅಂಕ ಸಿಗುವಂಥದ್ದು. ನೆಕ್ಸ್ಟು ಸಿದ್ದಯ್ಯ ಪುರಾಣಿಕರ ಪರಿಚಯ ತಿಳಿಸಿ ಅಂತಂದರೆ, ಸಿದ್ದಯ್ಯ ಪುರಾಣಿಕ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗದಲ್ಲಿ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವರು ಕ್ರಿಸ್ತಶಕ 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಪಂಡಿತ ಕಲ್ಲಿನಾಥ್ ಶಾಸ್ತ್ರಿ ಪುರಾಣಿಕ, ತಾಯಿ ದಾನಮ್ಮ ಪುರಾಣಿಕ. ಇವರು ಬಾಲ್ಯದಲ್ಲೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣವಿದ್ದ ಮನೆಯಲ್ಲಿ ಬೆಳೆದಿದ್ದರಿಂದ ಸಹಜವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು. ಇವರು ವಚನೋದ್ಯಾನವನದ ಅನುಭವಿ, ಬಿರುದಾಂಕಿತರು, ಕಾವ್ಯಾನಂದ ಮತ್ತು ನಾಮಾಂಕಿತರು ಕೂಡ ಆಗಿರುವಂಥದ್ದು ಅಂತಕ್ಕಂಥದ್ದು. ಇದಕ್ಕಿಂತ ಹೆಚ್ಚಿಗೆ ವಿವರವನ್ನು ನೀವಿನ್ನೂ ಬರಿಬೋದು. ನಾನು ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಹೇಳಿದ್ದೀನಿ. ಇವರ ಕೃತಿಗಳು ಜಲಪಾತ, ಕರುಣಶ್ರವಣ, ಮಾನಸ ಸರೋವರ, ಮೊದಲು ಮಾನವನಾಗು ಇವೆಲ್ಲವೂ ಕೂಡ ಇವರ ಕೃತಿಗಳು. ಪತ್ರಲೇಖನ ಅಂದ್ರೇನು, ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ಅಥವಾ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತೇವೆ. ಅವರು ನೇರವಾಗಿ ಸಂಪರ್ಕಕ್ಕೆ ಸಿಗದಿದ್ದಾಗ ಅಂತಹ ಸಂದರ್ಭಗಳಲ್ಲಿ ಬರವಣಿಗೆಯ ಮೂಲಕ ಅವರಿಗೆ ವಿಷಯವನ್ನು ಹೇಳುತ್ತೇವೆ. ಹೀಗೆ ಸಂಗತಿ, ವಿಚಾರ, ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಅನ್ನು ತಿಳಿಸುವುದೇ ಪತ್ರಲೇಖನ ಎನ್ನುತ್ತೇವೆ. ಪತ್ರ ಎಂದರೆ ಕಾಗದ ಎಂದು ನಮಗೀಗಾಗಲೇ ಅರ್ಥ ಗೊತ್ತಿದೆ. ಪತ್ರಲೇಖನದ ವಿಧಗಳು: ವೈಯಕ್ತಿಕ ಪತ್ರ, ಮನವಿ ಪತ್ರಗಳು, ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತಹ ಪತ್ರಗಳು, ಜಾಹೀರಾತು ಮತ್ತು ಪ್ರಕಟಣೆಯ ಪತ್ರಗಳು, ವಿವಿಧ ಸಂಗ್ರಹಣೆ ಹಾಗೂ ಇತರೆ ಪತ್ರಗಳನ್ನು ನಾವು ಕಾಣ್ಬೋದು. ಇಷ್ಟು FA4 ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.